ಹೆಲೋ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗಬೇಕು, ಸ್ಟೇಬಲ್ ಗ್ರೋತ್ ಬೇಕು, ಸ್ಟೇಬಲ್ ಇನ್ಕಮ್ ಬೇಕು, ಇನ್ಕಮ್ ಸ್ಟೆಬಿಲಿಟಿ ಬೇಕು, ಕಾನ್ಸ್ಟೆಂಟ್ ಗ್ರೋತ್ ಅಲ್ಲ ಕಂಟಿನ್ಯೂಯಸ್ ಗ್ರೋತ್ ಬೇಕು ಅಂತ ಯೋಚನೆ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಕಿವಿ ಮಾತು ಏನಂತಂದ್ರೆ, ಒಂದು ಕೆಲಸ ನೀವು ಕಂಪಲ್ಸರಿ ಮಾಡಲೇಬೇಕು, ಮಾಡ್ತಾನೇ ಇರಬೇಕು. ಅವಾಗ ಮಾತ್ರ ನಿಮಗೆ ಇನ್ಕಮ್ ಬರ್ತಾನೆ ಇರುತ್ತೆ, ಗ್ರೋ ಆಗ್ತಾನೆ ಇರ್ತೀರಾ, ಸ್ಟೆಬಿಲಿಟಿ ಹಾಗೆಯೇ ಬರ್ತಾ ಇರುತ್ತೆ. ಆ ಒಂದೇ ಒಂದು ಕೆಲಸ ಏನು ಅಂತಂದ್ರೆ, ಈ ಬಿಸ್ನೆಸ್ ಒಳಗಡೆ ನಿಮ್ಮನ್ನ ಬಿಟ್ಟು ಎಷ್ಟು ಜನ ಹೋಗ್ತಾರೆ ಅನ್ನೋದು ನಿಮಗೆ ಅಂದಾಜಿರಲ್ಲ. ಬಟ್ ನೀವು ಎಷ್ಟು ಜನರನ್ನ ಈ ಬಿಸ್ನೆಸ್ ಅಲ್ಲಿ ತಗೊಂಡ್ ಬರಬಹುದು ಅನ್ನೋ ಅಂದಾಜು ನಿಮಗಿರುತ್ತೆ. ಅರ್ಥ ಏನಾಗುತ್ತೆ ಅಂತಂದ್ರೆ, ನಮ್ಮನ್ನ ಬಿಟ್ಟು ಹೋಗೋರ್ನ ಇಟ್ಕೊಳ್ಳೋ ಕೆಪಾಸಿಟಿ ನಮ್ಮ ಹತ್ರ ಇದೇನೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೊಸ ಜನರನ್ನ ನಮ್ಮ ಟೀಮ್ ಅಲ್ಲಿ ಕರ್ಕೊಂಡ್ ಬರೋ ಕೆಪಾಸಿಟಿ ನಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ಅದರಿಂದ ಯಾವ ತರ ನಮ್ಮ ಬಾಡಿ ಒಳಗಡೆ ಹೊಸ ಬ್ಲಡ್ ಬರ್ಲಿಲ್ಲ ಅಂತಂದ್ರೆ ನಾವು ಹೆಲ್ದಿ ಆಗಿರಲ್ವೋ, ಅದೇ ತರ ಈ ಬಿಸ್ನೆಸ್ ಒಳಗಡೆ ಕೂಡ ಹೊಸ ಜನರನ್ನ ಅಂದ್ರೆ ನ್ಯೂ ಬ್ಲಡ್ ನಾವು ತಗೊಂಡ್ ಬರ್ಲಿಲ್ಲ, ಹೊಸ ಜಾಯ್ನಿಂಗ್ಸ್ ತಗೊಂಡ್ ಬರ್ಲಿಲ್ಲ, ರಿಕ್ರೂಟ್ಮೆಂಟ್ ಮಾಡಿ ನ್ಯೂ ಪೀಪಲ್ ಅನ್ನ ಜಾಯಿನ್ ಮಾಡಿಸ್ಲಿಲ್ಲ ಅಂತಂದ್ರೆ ನಮ್ಮ ಟೀಮು ಗ್ರೋ ಆಗಲ್ಲ, ನಮ್ಮ ಇನ್ಕಮ್ ಗ್ರೋ ಆಗಲ್ಲ, ನಮ್ಮ ಬಿಸ್ನೆಸ್ ಗ್ರೋ ಆಗಲ್ಲ. ಸೊ ಅದರಿಂದ ಇವತ್ತಿಂದ ಒಂದ್ರ ಮೇಲೆ ಫೋಕಸ್ ಮಾಡಿ. ಏನು ಅಂತಂದ್ರೆ, ಕಂಟಿನ್ಯೂಯಸ್ ರಿಕ್ರೂಟ್ಮೆಂಟ್, ಕಂಟಿನ್ಯೂಯಸ್ ಜಾಯ್ನಿಂಗ್ಸ್, ಕಂಟಿನ್ಯೂಯಸ್ ಒನ್ ಟು ಒನ್ಸ್, ಕಂಟಿನ್ಯೂಯಸ್ ಹೋಮ್ ಮೀಟಿಂಗ್ಸ್. ಹೊಸ ಒನ್ ಟು ಒನ್ಸ್, ಹೊಸ ಹೋಮ್ ಮೀಟಿಂಗ್ಸ್ ನೀವು ಮಾಡ್ತಾ ಇರೋದ್ರಿಂದ ಹೊಸ ಜನ ನಿಮ್ಮ ಟೀಮ್ ಅಲ್ಲಿ ಬಂದಾಗ ಆ ಹೊಸ ಜನ ಯಾರು ಬರ್ತಾರೋ ಅದರಲ್ಲಿ ಯಾವ ವ್ಯಕ್ತಿ ಹತ್ರ ಏನ್ ಪೊಟೆನ್ಶಿಯಲ್ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಯಾರಾದ್ರೂ ನೀವು 100 ಜನರಿಗೆ ಕರ್ಕೊಂಡ್ ಬಂದ್ರೆ, ಯಾರಾದ್ರೂ 5ರಿಂದ 10 ಜನ ಕೂಡ ನಿಂತ್ಕೊಂಡು ವರ್ಕ್ ಮಾಡಿಬಿಟ್ರೆ, 100 ಜನ ಬಿಟ್ಟೋದ್ರೂ ಕೂಡ ಈ 10 ಜನ ಆ ಬಿಸ್ನೆಸ್ ಅನ್ನ ಡಬಲ್ ತ್ರಿಬಲ್ ಆಗಿ ರಿಕವರ್ ಮಾಡಿ ಕೊಡ್ತಾರೆ. ಅದರಿಂದ ಟೀಮ್ ಅಲ್ಲಿ ಹೊಸ ಬ್ಲಡ್ ಕಂಪಲ್ಸರಿ ತಗೊಂಡ್ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.